ಹೆಸರಮ್ಮ ಭಾಗ್ಯಮ್ಮ. ಎಲ್ಲಿಂದ ಬರ್ತಿದ್ದೀರಮ್ಮ? ಕತ್ರಗುಪ್ಪೆ. ಓಕೆಪ್ಪ, ನಮ್ಮ ಚರಕೇರಿಗೆ ಬಂದು ಎಷ್ಟು ದಿನ ಆಯಿತು? ಸರಿಯಾಗಿ 1 ವರ್ಷ ಆಯಿತು. 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ನಿಮ್ಗೆ ಏನೆಲ್ಲ ತೊಂದರೆ ಇತ್ತು? ತೂಕ ಜಾಸ್ತಿ ಇದ್ದೆ, ಥೈರಾಯ್ಡ್ ಇತ್ತು. ಥೈರಾಯ್ಡ್ ನಿಲ್ಲಾಗಿತ್ತು, ತೂಕನೂ ಕಡಿಮೆ ಆಗೋಗಿದ್ದೀನಿ. ಓಕೆ, ಈಗ ಮೆಡಿಸನ್ ಯಾವ್ದನ್ನ ಸ್ಟಾಪ್ ಮಾಡಿದ್ದೀರಮ್ಮ? ಥೈರಾಯ್ಡ್ ಟ್ಯಾಬ್ಲೆಟ್ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಥೈರಾಯ್ಡ್ ಮತ್ತೆ ಸ್ಟಾಪ್ ಮಾಡಿದ್ದೀರಾ? ಥೈರಾಯ್ಡ್ ಎಷ್ಟು ವರ್ಷಗಳಿಂದ ಇತ್ತು ನಿಮಗೆ? 8 ತಿಂಗಳಿಂದ ಇತ್ತು. 8 ತಿಂಗಳಿಗೆ ಬಂದು ಇಲ್ಲಿ ಜಾಯಿನ್ ಆದೆ. ಜನವರಿ 1ಗೆ ಜಾಯಿನ್ ಆದೆ. ಒಂದು 4 ತಿಂಗಳಿಗೆಲ್ಲ ಕ್ಯೂರ್ ಆಗೋಯ್ತು. 4 ತಿಂಗಳಿಗೆಲ್ಲ ಕ್ಯೂರ್? 4 ತಿಂಗಳಿಗೆ ಜನವರಿ ಏಪ್ರಿಲ್ ತೋರಿಸ್ಕೊಂಡ್ಬಂದೆ, ನಿಲ್ಲಾಗೋಗಿತ್ತು. ತೂಕನೂ ಕಡಿಮೆ ಆಗಿತ್ತು. 75 mg ತಗೋತಾ ಇದ್ದೆ ಥೈರಾಯ್ಡು. ಅಟ್ಲೀಸ್ಟ್ ನಾನು 25ಕ್ಕಾದರೂ ಬರೋಣ ಅಂತಿದ್ದೆ. ಆ 25 ಕ್ಯಾನ್ಸಲ್ ಆಯಿತು. ಡಾಕ್ಟ್ರ್ ಮತ್ತೆ ಹೇಳಿದ್ರು ನವಂಬರ್ ಡಿಸೆಂಬರ್ಗೆ ಹೋಗಿ ಅಂತ. ನವಂಬರ್ ಆಗೋಯ್ತು, ಡಿಸೆಂಬರ್ ಆಗೋಯ್ತು, ಮತ್ತೆ ನಾನು ಟೆಸ್ಟಿಂಗು ಹೋಗಲಿಲ್ಲ. ಏನೋ ನಂಬಿಕೆ ಇಲ್ಲಿ ಬರ್ತಾ ಇದ್ದೀನಿ ಅಂತ ಅಷ್ಟೇ ಆರಾಮಾಗಿದ್ದೀನಿ. ಗುಣ ಆಗಿದೆ ಅಂತ ಹೇಳ್ತೀರಾ ಚರಕೇರಿಗೆ ಬಂದು? 100% ಚೆನ್ನಾಗಾಗಿದೆ. 100% ಗುಣ ಸಿಕ್ಕಿದೆ ನಿಮಗೆ? ವೈಟ್ ಎಲ್ಲ ಲಾಸ್ ಆಗಿದ್ದೀನಿ. 5 kg ಲಾಸ್ ಆಗಿದ್ದೀನಿ. ಥೈರಾಯ್ಡ್ ನಿಲ್ಲಾಗಿದೆ. ಇನ್ನೇನು ಯಾವ ಟ್ಯಾಬ್ಲೆಟು ಇಲ್ಲ, ನೋ ಟ್ಯಾಬ್ಲೆಟ್. ಓನ್ಲಿ ನಿಮ್ಮ ಚರಕೇರದು ನೀರು ಕುಡಿತೀನಿ, ಬೆಡ್ ಥೆರಪಿ ತಗೋತೀನಿ. ಜೇಡ್ ವಾಟರ್ ಕುಡಿಯೋದ್ರಿಂದ ಬೆಡ್ ಅಲ್ಲಿ ಥೆರಪಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್. ಜೇಡ್ ವಾಟರ್ ಅಂತೂ 100% ಚೆನ್ನಾಗಿದೆಯಪ್ಪ. ಜೇಡ್ ವಾಟರ್ 100% ಪಕ್ಕ ರಿಸಲ್ಟ್ ನಿಮಗೆ ಸಿಕ್ಕಿದೆ? ಹೌದು. ಓಕೆ, ಇಲ್ಲಿ ಬರುವಂತ ಅಪ್ಪ ಅಮ್ಮನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ ನಂಬಿಕೆ ಇಟ್ಕೊಂಡು ಬರಬೇಕು. ನಾನು ಖಾಲಿ ಹೋಟೆಲ್ ಥೆರಪಿ ತಗೋತಿದ್ದೆ ಅಲ್ವಾ? ಓಕೆ, ಖಾಲಿ ಹೋಟೆಲ್ ಥೆರಪಿ ತಗೋತಿದ್ದೆ. ಬಂದು ಬೆಡ್ ನೀರು ಕುಡಿದು ಬೆಡ್ ಥೆರಪಿ ತಗೋಬೇಕು. 3 ಬಾಲು 9 ಬಾಲು ಆಮೇಲೆ ಬಾಡಿ ಸ್ಟೀಮು ಅದೆಲ್ಲ ತಗೊಂಡೆ. ಅದೆಲ್ಲ ನೀವು ಹೇಳಿದ್ದೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ 100% ರಿಸಲ್ಟ್ ಸಿಕ್ಕಿದೆ. ಯಾವ ಮಾತ್ರೆನೂ ಇಲ್ಲ, ಸ್ಟಾಪ್ ಮಾಡಿದ್ದೀನಿ, ಆರಾಮಾಗಿದ್ದೀನಿ. ಯಾವ ಪೈನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ.